ಟೀಮ್ ಇಂಡಿಯಾ ಜೆರ್ಸಿಯಲ್ಲಿ ಪಾಪಿ ರಾಷ್ಟ್ರದ ಹೆಸರು. ಅದೊಂದು ವಿಚಾರ ಟೀಮ್ ಇಂಡಿಯಾದ ಅಭಿಮಾನಿಗಳಿಗೆ ಇನ್ನಿಲ್ಲದ ಆಕ್ರೋಶವನ್ನು ತರಿಸಿದೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷ ನಾಯಕ್. ಸ್ನೇಹಿತರೆ, ಚಾಂಪಿಯನ್ಸ್ಗಳ ಆಟ ಚಾಂಪಿಯನ್ಸ್ ಟ್ರೋಫಿಗೆ ಇವತ್ತು ಚಾಲನೆ ದೊರೆಯಲಿದೆ. ಇವತ್ತು ನಡೆಯುವಂತಹ ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ತಂಡಗಳು ಕಣಕ್ಕಿಳಿಯಲಿದ್ರೆ, ನಾಳೆ ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳು ಮುಖಾಮುಖಿಯಾಗ್ತಾ ಇದೆ. ಭಾರತೀಯ ಕ್ರಿಕೆಟ್ನ ಪ್ರೇಮಿಗಳು ಎಲ್ಲರೂ ಕೂಡ ನಾಳೆಯ ಪಂದ್ಯವನ್ನು ವೀಕ್ಷಿಸಬೇಕು ಅಂಥೇಳಿ ಕಾತುರದಿಂದ ಕಾಯ್ತಿದ್ದಾರೆ. ಆದರೆ ಈ ನಡುವೆ ಅದೊಂದು ವಿಚಾರ ಟೀಮ್ ಇಂಡಿಯಾದ ಅಭಿಮಾನಿಗಳಿಗೆ ಇನ್ನಿಲ್ಲದ ಆಕ್ರೋಶವನ್ನು ತರಿಸಿದೆ. ಹೌದು ಸ್ನೇಹಿತರೆ, ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನದಲ್ಲಿ ನಡೀತಿರುವಂತಹ ವಿಚಾರ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಭಾರತ ತಂಡ ಕೂಡ ಪಾಕಿಸ್ತಾನಕ್ಕೆ ಬಂದು ಆಡಬೇಕು ಅನ್ನುವಂಥದ್ದು ಪಾಕಿಸ್ತಾನದ ಆಸೆ ಆಗಿತ್ತು. ಆದರೆ ಭಾರತ ಇದಕ್ಕೆ ಯಾವುದಕ್ಕೂ ಕೂಡ ಸೊಪ್ಪೆ ಹಾಕಿಲ್ಲ. ಅಲ್ಲ, ನಾವ್ಯಾಕೆ ಈ ಭಯೋತ್ಪಾದಕರ ಭೂಮಿಗೆ ಹೋಗಿ ಆಡಬೇಕು ಹೇಳಿ? ಭಯೋತ್ಪಾದನೆಗೆ ಕುಮ್ಮಕ್ಕನ್ನು ನೀಡೋ ಈ ರಾಷ್ಟ್ರದ ಜೊತೆ ನಮ್ಮ ದೇಶ ಯಾವುದೇ ಸಂಬಂಧವನ್ನು ಕೂಡ ಇಟ್ಕೊಂಡಿಲ್ಲ. ಹೀಗಿದ್ದ ಮೇಲೆ ಕ್ರೀಡಾ ಸಂಬಂಧ ಯಾಕೆ ಬೇಕು? ಅದೇ ಕಾರಣದಿಂದ ಈ ಪಾಕಿಸ್ತಾನದ ಜೊತೆ ಸದ್ಯ ನಾವು ಯಾವುದೇ ಬಿಲಾಟರಲ್ ಸೀರೀಸನ್ನು ಕೂಡ ಆಡ್ತಾ ಇಲ್ಲ. ಇನ್ನು ಅವರ ನೆಲದಲ್ಲಿ ಹೋಗಿ ಆಡೋದಕ್ಕೆ ಚಾನ್ಸೇ ಇಲ್ಲ. ತಾನಂತೂ ಈ ಪಾಕಿಸ್ತಾನಕ್ಕೆ ಬರೋದೇ ಇಲ್ಲ ಅಂಥೇಳಿ ಪಟ್ಟು ಹಿಡಿದಂಥ ಭಾರತ ಕೊನೆಗೆ ತನ್ನ ಎಲ್ಲ ಪಂದ್ಯಗಳನ್ನು ಕೂಡ ದುಬೈಗೆ ಶಿಫ್ಟ್ ಮಾಡಿಸಿಕೊಡುವಲ್ಲಿ ಯಶಸ್ವಿಯಾಗಿತ್ತು. ಆದರೆ ಇದೀಗ ಜೆರ್ಸಿ ವಿಚಾರ ಅಭಿಮಾನಿಗಳ ಟೆನ್ಷನ್ಗೆ, ಆಕ್ರೋಶಕ್ಕೆ ಕಾರಣವಾಗಿತ್ತು. ಸ್ನೇಹಿತರೆ, ICC ಟೂರ್ನಿಗಳು ನಡೆದಾಗ ಎಲ್ಲ ಕೂಡ ಈ ಟೂರ್ನಿಯ ಆತಿಥ್ಯವನ್ನು ವಹಿಸಿರೋ ರಾಷ್ಟ್ರದ ಹೆಸರು ಆ ಎಲ್ಲ ತಂಡಗಳ ಜೆರ್ಸಿಯಲ್ಲಿ ಕೂಡ ಇರುವಂಥದ್ದು ಸಹಜ. ಆದರೆ ನಮ್ಮ ಜೆರ್ಸಿಯಲ್ಲಿ ಈ ಪಾಪಿ ರಾಷ್ಟ್ರದ ಹೆಸರನ್ನು ಹಾಕೋದು ಬೇಡ ಅನ್ನೋದು ನಮ್ಮ ದೇಶದ ಕ್ರಿಕೆಟ್ ಪ್ರೇಮಿಗಳ ಒತ್ತಾಯವಾಗಿತ್ತು. BCCI ಕೂಡ ಈ ಮೊದಲು ಟೀಮ್ ಇಂಡಿಯಾ ಜೆರ್ಸಿಯಲ್ಲಿ ಪಾಕಿಸ್ತಾನದ ಹೆಸರನ್ನು ಹಾಕದೇ ಇರಲು ನಿರ್ಧಾರವನ್ನು ಕೂಡ ಮಾಡಿತ್ತು. ಯಾವುದೇ ಕಾರಣಕ್ಕೂ ಕೂಡ ತಾವು ಪಾಕಿಸ್ತಾನದ ಹೆಸರನ್ನು ತಮ್ಮ ತಂಡದ ಜೆರ್ಸಿಯಲ್ಲಿ ಹಾಕೋದಿಲ್ಲ ಅಂಥೇಳಿ ಹೇಳಿಕೊಂಡಿತ್ತು. ಆದರೆ ಇದೀಗ ಟೀಮ್ ಇಂಡಿಯಾ ಆಟಗಾರರ ಜೆರ್ಸಿ ರಿವೀಲ್ ಆಗಿದೆ. ಟೀಮ್ ಇಂಡಿಯಾದ ಅಧಿಕೃತ ಜೆರ್ಸಿಯನ್ನು ಇದೀಗ ರಿಲೀಸ್ ಮಾಡಲಾಗಿರುವಂಥದ್ದು. ಎಲ್ಲ ಆಟಗಾರರು ಕೂಡ ಈ ಒಂದು ಹೊಸ ಜೆರ್ಸಿಯನ್ನು ಹಾಕ್ಕೊಂಡು ಪೋಸನ್ನು ಕೊಟ್ಟಿದ್ದಾರೆ. ಆ ಫೋಟೋಗಳು ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂಥದ್ದು. ನಾಯಕ ರೋಹಿತ್ ಶರ್ಮಾ, ಕಿಂಗ್ ಕೊಹ್ಲಿ, ಪೇಸ್ ಬೌಲರ್ ಆಗಿರುವಂಥ ಮೊಹಮ್ಮದ್ ಶಮಿ, ಶ್ರೇಯಸ್ ಅಯ್ಯರ್, ಜಡೇಜಾ, ಹರ್ಷದೀಪ್ ಸಿಂಗ್, ಹೀಗೆ ಎಲ್ಲರೂ ಕೂಡ ಜೆರ್ಸಿಯನ್ನು ತೊಟ್ಟು ಫೋಟೋಗೆ ಪೋಸನ್ನು ಕೊಟ್ಟಿದ್ದಾರೆ. ಆದರೆ ಈ ಜೆರ್ಸಿಯನ್ನು ನೋಡಿದಂಥ ಅಭಿಮಾನಿಗಳಿಗೆ ಫುಲ್ ಶಾಕ್ ಎದುರಾಗ್ಬಿಟ್ಟಿದೆ. ಯಾಕಂದರೆ ಟೀಮ್ ಇಂಡಿಯಾ ಆಟಗಾರರ ಜೆರ್ಸಿಯ ಮೇಲೆ ಪಾಪಿ ರಾಷ್ಟ್ರ ಪಾಕಿಸ್ತಾನದ ಹೆಸರು ಇರೋದು ಕಂಡುಬಂದಿದೆ. ಆಟಗಾರರ ಎದೆ ಭಾಗದಲ್ಲಿ ಚಾಂಪಿಯನ್ಸ್ ಟ್ರೋಫಿ 2025 ಪಾಕಿಸ್ತಾನ ಅಂತ ಮುದ್ರಿಸಲಾಗಿರುವಂಥದ್ದು. ಇದನ್ನು ಕಂಡಂತಹ ಟೀಮ್ ಇಂಡಿಯಾ ಅಭಿಮಾನಿಗಳು ಇದೀಗ ಕೆರಳಿ ಕೆಂಡವಾಗಿ ಹೋಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಅಭಿಮಾನಿಗಳು ಸಿಕ್ಕಾಪಟ್ಟೆ ಆಕ್ರೋಶ ಎಲ್ಲವನ್ನ ಕೂಡ ಹೊರಹಾಕ್ತಾ ಇದ್ದಾರೆ. BCCIಗೆ ಇದೆಲ್ಲ ಯಾಕೆ ಬೇಕಿತ್ತು ಅಂಥೇಳಿ ತಮ್ಮ ಸಿಟ್ಟನ್ನು ತೋರಿಸ್ತಾ ಇದ್ದಾರೆ. ಪಾಕಿಸ್ತಾನ ನಮ್ಮ ದೇಶದ ಕಡುವೈರಿ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತೇ ಇರುವಂಥದ್ದು. ಈ ಪಾಪಿ ರಾಷ್ಟ್ರದ ಹೆಸರನ್ನು ಕೇಳಿದರೆ ಸಾಕು, ನಮ್ಮ ದೇಶದ ಜನ, ಅದರಲ್ಲಿಯೂ ಕೂಡ ದೇಶ ಪ್ರೇಮ ಹೆಚ್ಚಿರುವಂಥ ಜನರು ಒಂದು ರೀತಿಯಾಗಿ ಸಿಟ್ಟಾಗಿ ಹೋಗ್ಬಿಡ್ತಾರೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಆ ದೇಶ ಈ ಪಾಪಿ ಕೆಲಸಗಳನ್ನು ಮಾಡ್ತಲೇ ಬರ್ತಾ ಇದೆ. ಸದಾ ಕಾಲು ಕೆರೆದುಕೊಂಡು ಜಗಳಕ್ಕೆ ಬರ್ತಿರುವಂಥ ಪಾಕಿಸ್ತಾನ ಗಡಿಯಲ್ಲಂತೂ ಇನ್ನಿಲ್ಲದ ಉಪಟಳವನ್ನು ಕೊಡ್ತಲೇ ಇರುತ್ತೆ. ಮೊನ್ನೆಯಷ್ಟೇ ನಾವೆಲ್ಲರೂ ಈ ಪುಲ್ವಾಮಾ ದಾಳಿಯ ಕರಾಳ ನೆನಪಿನ ಸಲುವಾಗಿ ಭಾರತೀಯರೆಲ್ಲರೂ ಕೂಡ ಕರಾಳ ದಿನವನ್ನು ಕೂಡ ಆಚರಣೆ ಮಾಡಿದ್ದಾರೆ. ಇಂತಹ ಪಾಪಿಗಳನ್ನು ಪೋಷಿಸುತ್ತಿರೋದೇ ಈ ಪಾಕಿಸ್ತಾನ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಕೂಡ ಈ ಪಾಪಿ ರಾಷ್ಟ್ರ ಇಂತಹ ಪಾಪದ ಕೃತ್ಯಗಳನ್ನು ಮಾತ್ರ ನಿಲ್ಲಿಸ್ತಲೇ ಇಲ್ಲ. ಹೀಗಿರುವಾಗ ಇಂತಹ ನೀಚ ರಾಷ್ಟ್ರದ ಹೆಸರನ್ನು ನಮ್ಮ ತಂಡದ ಜೆರ್ಸಿಯ ಮೇಲೆ ಯಾಕೆ ಹಾಕಬೇಕಿತ್ತು? ನಮ್ಮ ಹೆಮ್ಮೆಯ ಕ್ರಿಕೆಟಿಗರ ಎದೆಯ ಮೇಲೆ ಆ ಪಾಪಿ ರಾಷ್ಟ್ರದ ಹೆಸರು ಬೇಕಿತ್ತಾ? ಇದೆಲ್ಲ ಪ್ರಶ್ನೆಗಳನ್ನು ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ, ಜೊತೆಗೆ ಜನರು ಸಾರ್ವಜನಿಕವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಒಟ್ಟಿನಲ್ಲಿ ನಿನ್ನೆಯಿಂದ ಈ ವಿಚಾರ ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಒಂದು ಲೆಕ್ಕದಲ್ಲಿ ನೋಡಿದ್ರೆ ಅಭಿಮಾನಿಗಳು ತಮ್ಮ ಆಕ್ರೋಶವನ್ನು ಹೊರಹಾಕ್ತಿರೋದು ಕೂಡ ತಪ್ಪಲ್ಲ ಅನ್ಸುತ್ತೆ.
ಸ್ನೇಹಿತರೆ, ಈ ಬಗ್ಗೆ ನೀವೇನು ಹೇಳ್ತೀರಾ? ಭಾರತ ತಂಡದ ಜೆರ್ಸಿಯ ಮೇಲೆ ಪಾಪಿ ರಾಷ್ಟ್ರ ಪಾಕಿಸ್ತಾನದ ಹೆಸರು ಹಾಕಿಸಿದ್ದು ಸರಿಯೋ ತಪ್ಪೋ? ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಈ ರೀತಿಯ ಇನ್ನಷ್ಟು ಕ್ರೀಡಾಲೋಕದ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.